ಕಲಾವಿದರ ಸಂಘದ ಪೂಜೆಗೆ ಈಗ ಶರಣ್ ಅವ್ರು ಬಂದಿದ್ದಾರೆ, ಏನ್ ಹೇಳ್ತಾರೆ ಸರ್? ತುಂಬಾ ವರ್ಷಗಳ ನಂತರ ಕಲಾವಿದರ ಸಂಘದಲ್ಲಿ ಒಂದು ವಿಶೇಷವಾದಂತಹ ಪೂಜೆ, ಖುಷಿ ವಿಚಾರ, ಏನ್ ಹೇಳ್ತೀರಾ ಸರ್? ನೋಡಿ, ಈ ಥರದ್ದು ಇವೆಂಟ್ಸ್ಗಳು ಅಂತನಲ್ಲ, ಈ ಥರದೊಂದು ಕಾರ್ಯಕ್ರಮಗಳಾದಾಗ ನೋಡಿ, ಇಲ್ಲಿ ನೀವೆಲ್ಲ ನಾವು ಸೇರಿದ್ದೀವಿ, ಅಲ್ಲಿ ಒಂದಿಷ್ಟು ಜನಗಳ ಮುಖದಲ್ಲಿ ನಗು ಕಾಣಿಸ್ತಾ ಇದೆ. ನಾವೆಲ್ಲ ಒಂದೇ ಕುಟುಂಬ ಅಂತ ಅನ್ನೋವಂಥದ್ದು ಮತ್ತೆ ಮತ್ತೆ ಈ ಥರದ ಪೂಜೆ ಈ ಥರ ಮತ್ತೆ ಮತ್ತೆ ನಾವು ಸೇರೋದ್ರಿಂದ ಸಾಬೀತಾಗ್ತಾನೆ ಹೋಗುತ್ತೆ. ಏನೋ ಪಾಸಿಟಿವ್ ರೀ. ನೋಡಿ, ಇಲ್ಲಿ ದೇವರ ಕಾರ್ಯ, ನಾವೆಲ್ಲ ಒಟ್ಟಿಗೆ ಕೂಡುವಂಥದ್ದು, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅನ್ನುವಂಥ ಉದ್ದೇಶದಿಂದ ಹೋಮಗಳನ್ನ ಮಾಡುವಂಥದ್ದು. ಮತ್ತೆ ಮತ್ತೆ ಏನು ಗೊತ್ತಾ, ಇಂಡಿವಿಜುವಲ್ ಅಲ್ಲ, ಒಂದು ಯೂನಿಟ್ ಆಗಿ ಮಾತ್ರ ಸಂಘಟನೆಯಿಂದ ಮಾತ್ರ ಒಂದು ಏನಾದ್ರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಮತ್ತೆ ಮತ್ತೆ ಈ ಥರದ ಕಲಾವಿದರ ಸಂಘ ಆಗಿರ್ಬೋದು, ನಮ್ಮ ಎಲ್ಲ ಇದಕ್ಕೆ ಸೇರುವಂಥ ಎಲ್ಲ ಅಂಗಗಳು ಏನಿದೆಯಲ್ಲ, ಅಂಗ ಸಂಸ್ಥೆಗಳು ಏನಿದೆಯಲ್ಲ, ಎಲ್ಲ ಸೇರಿ ಮಾಡ್ತಾ ಇರುವಂಥದ್ದು ಇಡೀ ಚಿತ್ರರಂಗದ ಪರವಾಗಿ ಆಗ್ತಾ ಇರುವಂಥದ್ದು. ಅಷ್ಟು ಖುಷಿ ಆಗುತ್ತೆ. ಒಂಥರದ ಪಾಸಿಟಿವ್ ವೈಬ್ ಬರ್ತಾ ಇದೆ. ಆಯ್ತು ಅನ್ನಿಸ್ತಾ ಇದೆ ಸರ್. ಯಾಕಂದ್ರೆ ಕೊರೋನಾ ಆದ ನಂತರ ಸಾಕಷ್ಟು ಸಂಕಷ್ಟಗಳು ಚಿತ್ರರಂಗಕ್ಕೆ, ಅಡೆ ಸಾವು ನೋವುಗಳು ಒಂದೊಂದಲ್ಲ ಸರ್. ಏನು ಚಿತ್ರರಂಗ ಚೇತರಿಕೆನೆ ಕಾಣ್ತಾ ಇರಲಿಲ್ಲ, ಸ್ವಲ್ಪ ತಡ ಆಯ್ತಾ ಅನ್ನಿಸ್ತಾ ಇದೆ ಸರ್. ನೋಡಿ, ಯಾವ ಸಮಯದಲ್ಲಿ ಆಗಬೇಕೋ ಭಗವಂತನ ಕೆಲಸ ಇವೆಲ್ಲ ಅವರೇ ನಿರ್ಧಾರ ಮಾಡಿಬಿಟ್ಟಿರ್ತಾರೆ ಅನ್ಸುತ್ತೆ ಅಲ್ವಾ? ಈಗ ನೋಡಿ, ಏನಾಯ್ತು ಮೊನ್ನೆ ತಿರುಪತಿ, ನನ್ನ ಅಂದರೆ ವೆಂಕಟರಮಣ ಸ್ವಾಮಿ ನನ್ನ ಮನೆ ದೇವರು, ಏನೋ ಗೊತ್ತಿಲ್ಲ ರೀ, ಒಂದು ನನಗೆ ಯಾವತ್ತೂ ಲೈಫಲ್ಲಿ ಇಷ್ಟು ದೊಡ್ಡ ಗ್ಯಾಪು ತಿರುಪತಿಗೆ ನನಗೆ ಬಂದೇ ಇರಲಿಲ್ಲ. ಈ ಸಲ ಹೋದಾಗ ಸುಮ್ಮನೆ ನಾನು ಮನೆಯಲ್ಲಿ ಎಷ್ಟು ವರ್ಷ ಆಯಿತು, ಎಷ್ಟು ತಿಂಗಳಾಯಿತು ಅಂತಂದರೆ 3-4 ವರ್ಷ ಆಗೋಯ್ತು. ಅಂದರು ಕೋವಿಡ್ಗಿಂತ ನಾನು ಯಾಕೆ ಹೋಗೋಕ್ಕಾಗಿಲ್ಲ ಅಂತ. ಹೋಗೋಕ್ಕಾಗಿಲ್ಲ ಅಲ್ಲ, ಅವ್ರು ಕರ್ಸ್ಕೊಂಡಿಲ್ಲ ಅಷ್ಟೇ. ಭಗವಂತನೇ ಬಾರಪ್ಪ ಇವಾಗ ಟೈಮ್ ಬಂತು ಬಾ ನೀನು ಅಂತ ಅನ್ನೋವಂಥದ್ದು, ನನ್ನ ನೋಡಲಿಕ್ಕೆ ಬಾ ಅಂತ ಅವ್ನು ಕರ್ಸ್ಕೋಬೇಕು ಅಷ್ಟೇ. ಸೊ ಈ ಥರದ ಕಾರ್ಯಕ್ರಮಗಳನ್ನು ಕೂಡ ನಾವು ನಿರ್ಧಾರ ಮಾಡ್ತೀವಿ ಅಷ್ಟೇ. ಅದು ಆಗುವಂಥದ್ದು ಭಗವಂತನ ಲೀಲೆ. ಇವತ್ತು ಸಮಯ ಭಗವಂತ ಕೊಟ್ಟಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಇವತ್ತಿನ ಕಾರ್ಯ ಇವತ್ತೇ ಆಗ್ತಾ ಇರೋವಂಥದ್ದು. ಇಂತಹ ಒಂದು ವಿಶೇಷವಾದಂತಹ ಕೆಲಸಗಳು ಇಂಡಸ್ಟ್ರಿಗೆ ಯಾವ ರೀತಿಯ ಚೈತನ್ಯ ಕೊಡುತ್ತೆ ಸರ್? ಸರ್ ನೋಡಿ, ಒಳಗಡೆ ಬರ್ತಿದ್ದಂಗೆ ನಿಮ್ಗೊಂದು ವೈಬ್ ಬಂತಾ, ಒಂದು ಪಾಸಿಟಿವ್ ವೈಬ್ ಬಂತ. ಎಲ್ಲಿ ಯಾವ ಜಾಗದಲ್ಲಿ ಪಾಸಿಟಿವ್ ವೈಬ್ ಇರುತ್ತೆ ಅಲ್ಲಿ ಒಳ್ಳೇದಾಗತ್ತೆ, ಅಲ್ಲಿ ಶಕ್ತಿ ಇರುತ್ತೆ, ಅಲ್ಲಿ ಒಗ್ಗಟ್ಟಿರುತ್ತೆ ಅಂತ ಅನ್ನೋದಕ್ಕೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಸುಮಾರು ಹಿಂದಿನ ಎಲ್ಲ ಎಕ್ಸಾಂಪಲ್, ಅಂದರೆ ಪ್ರಪಂಚದಲ್ಲಿ ಆಗಿರುವಂಥ ಎಲ್ಲ ಒಳ್ಳೆಯ ಕೆಲಸಗಳನ್ನು ಕೂಡ ಒಂದು ಪಾಸಿಟಿವ್ ವೈಬಿಂದ ಆಗಿರುವಂಥದ್ದು. ಆ ಥರದ್ದು ಒಂದು ಪಾಸಿಟಿವ್ ವೈಬು ಇವತ್ತು ಇಲ್ಲಿ ಸಿಗ್ತಾ ಇದೆ ಅಂತ ಅನ್ನೋದಾದರೆ ಕಲಾವಿದರ ಸಂಘದವರಾಗಿರ್ಬೋದು, ಮತ್ತು ಇಲ್ಲಿ ನಡೀತಾ ಇರುವಂಥ ದೇವತಾ ಕಾರ್ಯ ಆಗಿರ್ಬೋದು, ಇವೆಲ್ಲ ಸೇರಿ ಈ ಥರದ ಒಂದು ಪಾಸಿಟಿವ್ ವೈಬ್ ಬರಲಿಕ್ಕೆ ಸಾಧ್ಯ. ಪಾಸಿಟಿವ್ ನೆಗೆಟಿವ್ ಎರಡು ಒಂದೇ ತಾಯಿ ಮಕ್ಕಳು ಅನ್ಬೋದು ಸರ್. ಸೊ ಪಾಸಿಟಿವ್ ಕಡೆ ನೆಗೆಟಿವ್ ಮಾತಾಡೋರಿರ್ತಾರೆ. ಈ ಪೂಜೆಗೆ ಒಂದಷ್ಟು ಅಪಸ್ವರ ಅದೇನಂತಂದ್ರೆ, ಇದು ಚಿತ್ರರಂಗದ ಏಳಿಗೆಗಾಗಿ ಮಾಡ್ತಾ ಇರೋದಲ್ಲ, ದರ್ಶನ್ ಸಂಕಷ್ಟದಲ್ಲಿದ್ದಾರೆ, ಅದರಿಂದ ಕಲಾವಿದರು ಸೇರಿ ಮಾಡ್ತಾ ಇರುವಂತ ಪೂಜೆ ಅನ್ನುವಂತ ಮಾತುಗಳು ಇಂಡಸ್ಟ್ರಿಯಲ್ಲಿ ಕೇಳ್ಬರ್ತಿದೆ ಸರ್. ಅಂತ ಮಾತುಗಳಿಗೆ ನೀವೇನು ಹೇಳ್ತೀರಾ? ಇಲ್ಲ ಸರ್, ಎಲ್ಲರೂ ನಮ್ಮವರೇ ಅಲ್ವಾ? ಸೊ ಎಲ್ಲನೂ ಒಂದು ಕುಟುಂಬನೇ ಅಲ್ವಾ ಸರ್? ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿದ್ದೀವಲ್ವಾ ಇಲ್ಲಿ. ಸೊ ಇದು ನಾನು ಅದೇ ಇವಾಗ ಕೇಳಿದೆ, ಕಲಾವಿದರ ಸಂಘ ಅನ್ನುವಂಥ ಅಡಿಯಲ್ಲಿ ಇವತ್ತು ಎಲ್ಲ ಅಂಗ ಸಂಸ್ಥೆಗಳವರು ಇದಾರಲ್ಲ ಇಲ್ಲಿ ಅಲ್ವಾ? ಈಗ ನೋಡಿ, ನೀವು ಸುಮ್ಮನೆ ನೋಡ್ತಾ ಇರಿ, ಎಲ್ಲ ಡಿಪಾರ್ಟ್ಮೆಂಟ್ನವರು ಇದೀವಲ್ವಾ? ಸುಮ್ಮನೆ ಆ ಡಿಪಾರ್ಟ್ಮೆಂಟು ಈ ಡಿಪಾರ್ಟ್ಮೆಂಟು ಅಂತ ನಾವು ಹೇಳ್ತೀವಿ, ಬಟ್ ಎಲ್ಲ ಡಿಪಾರ್ಟ್ಮೆಂಟು ನಮ್ಮ ಡಿಪಾರ್ಟ್ಮೆಂಟೇ. ಎಲ್ಲ ಡಿಪಾರ್ಟ್ಮೆಂಟು ಚಿತ್ರರಂಗ ಅಂತ ಅನ್ನುವಂಥ ಒಂದು ದೊಡ್ಡ ಫ್ಯಾಮಿಲಿ ಇದೆಯಲ್ಲ, ಮಹನೀಯರು ಕಟ್ಟಿ ಹೋಗಿದ್ದಾರೆ ಗೊತ್ತಾ? ಸೊ ಅವ್ರಗಳಿಗೆ ಇವತ್ತಿನ ದಿವಸ ಒಂದು ಸಲಾಮ್ ಅಷ್ಟೇ. ಕೊನೆಯದಾಗಿ ಮೊನ್ನೆ ರಾಕ್ಲ ವೆಂಕಟೇಶ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಹಿರಿಯರಲ್ಲಿ ಇದ್ದಂಥ ಒಗ್ಗಟ್ಟು ನಮ್ಮಲ್ಲಿ ಇಲ್ಲ. ಈಗ ಇರುವಂತಹ ಕಲಾವಿದರು ಇರ್ಬೋದು, ಇನ್ನೊಂದು ಯಾವುದೇ ಅಂಗಸಂಸ್ಥೆಯಲ್ಲಾದರೂ ಕೂಡ ಹಿರಿಯರಲ್ಲಿದ್ದ ಒಗ್ಗಟ್ಟು ಈಗಿಲ್ಲ ಅನ್ನುವಂಥದ್ದು. ಒಗ್ಗಟ್ಟು ಇಂಡಸ್ಟ್ರಿಗೆ ಎಷ್ಟು ಮುಖ್ಯ. ಈ ಥರದ ಕಾರ್ಯಕ್ರಮಗಳಾದಾಗ ಆ ಒಗ್ಗಟ್ಟಿಗೆ ಒಂದು ವೇದಿಕೆ ಆಗ್ಬೋದಾ ಅಂತ ಹೇಳ್ತೀನಿ. ಈ ಒಗ್ಗಟ್ಟು ಅಂತ ನೀವೇನು ಹೇಳ್ತಿದ್ರಿ, ಇದು ಇಲ್ಲಿಗೆ ಮಾತ್ರ ಅಲ್ಲ ಸರ್, ಪ್ರತಿ ಫ್ಯಾಮಿಲಿಯಲ್ಲೂ ಇವತ್ತು ನೋಡಿ, ಮೊದಲು ನಾವೆಲ್ಲರೂ ಹಬ್ಬ ಹರಿದಿನಗಳಿಗೆ ಸೇರ್ತಾ ಇರುವಂಥದ್ದು ಒಂದಿಷ್ಟು ಜನ ಸೇರ್ತಾ ಇದ್ವಿ. ನೀವು ನಿಮ್ಮದೇ ತಗೊಳ್ತೀನಿ ಎಕ್ಸಾಂಪಲ್, ನಾವು ಅಷ್ಟು ಸೇರ್ತಾ ಇದ್ದೀವ? ಈಗ ಸೇರ್ತಾ ಇದ್ದೀವ? ಇಲ್ಲ. ಏನಕ್ಕೆ ಅಂತಂದ್ರೆ ಇವತ್ತಿನ ಲೈಫ್ ಸ್ಟೈಲ್ ಹಂಗಿದೆ, ಇದೆಲ್ಲ ಟೆಕ್ನಿಕಲಿ ತುಂಬಾ ಇದಾಗೋಗಿದೆ. ಹಂಗಾಗಿ ನಾವು ಸೇರೋದು ಕಮ್ಮಿ ಆಗಿದೆ. ಅದು ಬಿಟ್ರೆ ಒಗ್ಗಟ್ಟು ಕಮ್ಮಿ ಅಂತ ಏನಲ್ಲ, ಇವತ್ತು ಎಲ್ಲರೂ ಸೇರಿದ್ದೀವಿ ನಾವು, ಅದು ಖುಷಿ. ಧನ್ಯವಾದಗಳು ಸರ್. ನ್ಯೂಸ್ 18 ಜೊತೆ ಒಂದಷ್ಟು ವಿಚಾರ ಮಾತಾಡೋದು. ಇದಿಷ್ಟು ನಟ ಶರಣ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೊಂಡೆಯ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.